ಎಲ್ಲರಿಗೂ ನಮಸ್ಕಾರ. ಇವತ್ತು ಲೇಡಿ ಫಿಂಗರ್ ಪ್ರಿಂಟ್ ಹೆಂಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಫಸ್ಟ್ ಲೀಫ್ ಡ್ರಾಯಿಂಗ್ ಮಾಡೋಣ. ಒಂದು ಲೈನ್ ಸ್ಟ್ರೈಟಾಗಿ ಹಾಕಿ ನಿಧಾನಕ್ಕೆ ಅದ್ರ ಮೇಲೆ ಒಂದಾದ್ಮೇಲೆ ಒಂದು ಲೀಫ್ ಡ್ರಾಯಿಂಗ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಟ್ರೈ ಮಾಡಿ, ತುಂಬ ಸಲ ಅಲ್ಸೋಕ್ಕೆ ಹೋಗಬೇಡಿ. ಬರುತ್ತೆ, ಟ್ರೈ ಮಾಡ್ತಾಯಿದ್ರೆ ಬರುತ್ತೆ. ಎಲ್ರಿಗೂ ಡ್ರಾಯಿಂಗ್ ತುಂಬ ಈಸಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಲೀಫ್ ಆಗ್ತಾಯಿದೆ. ಅದ್ರ ಮೇಲೆ ಒಂದು ಮಾಡ್ಕೊತಾ ಹೋಗೋದು ಅಷ್ಟೇ. ನಾನು ಹಿಂಗೆ ಮಾಡ್ತಾಯಿದ್ದೀನಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿ, ಯಾವ ಡಿಸೈನ್ ಬೇಕಾದರೂ ಮಾಡಿ. ಇವಾಗ ಕಂಪ್ಲೀಟ್ ಆಗಿದೆ. ಲೀಫ್ ಡಿಸೈನ್ ನಾನು ಮಾಡಿರೋ ಥರನೇ ಮಾಡಬೇಕು ಅಂತಂದಿಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಲೀಫ್ ಡಿಸೈನ್ ಹಾಕ್ಕೊಂಡು ಯಾವ ಥರ ಆದರೂ ಮಾಡ್ಬೋದು. ಇವಾಗ ಫ್ಲವರ್ಗೆ ಸ್ವಲ್ಪ ಲೈನ್ಸ್ ಹಾಕ್ತಾಯಿದ್ದೀವಿ, ಆವಾಗ ಅಲ್ಲಿ ಈಸಿ ಆಗುತ್ತೆ ಅಂತ. ಸಮ್ಮರ್ ಟೈಮಲ್ಲಿ ಇದು ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ. ಟ್ರೈ ಮಾಡ್ತಾಯಿದ್ರೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಇವಾಗ ಔಟ್ಲೈನ್ ಸ್ಕೆಚ್ ಮಾಡೋಣ. ಇಲ್ಲಿ ಬ್ರೌನ್ ಕಲರ್ ಯೂಸ್ ಮಾಡಿದ್ದೀನಿ, ಮತ್ತು ಗ್ರೀನ್ ಕಲರ್. ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾಯಿಲ್ಲ ನಾನು. ಮತ್ತು ಪೇಂಟಿಂಗ್ ಡಾರ್ಕ್ ಗ್ರೀನ್ ಔಟ್ಸೈಡ್ ಮಾಡಿ, ಮತ್ತು ಒಳಗಡೆ ಲೈಟ್ ಗ್ರೀನ್ ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿಯಾಗಿ ಮಾಡಬೇಡಿ ಪೇಂಟಿಂಗ್ನ, ಸ್ವಲ್ಪ ನೀರಾಗಿ ಪೇಂಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದು ಔಟ್ಸೈಡ್ ಪಾರ್ಟು. ಮತ್ತು ಇವಾಗ ಒಳಗಡೆ ಲೈಟ್ ಗ್ರೀನ್ ಹಾಕ್ತಾಯಿದ್ದೀನಿ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಔಟ್ಸೈಡ್ ಡಾರ್ಕ್ ಗ್ರೀನು, ಒಳಗಡೆ ಲೈಟ್ ಗ್ರೀನು. ಯಾರು ಬೇಕಾದರೂ ಮಾಡ್ಬೋದು. ಸಮ್ಮರಲ್ಲಿ ಮಕ್ಕಳಿಗೆ ಬೆಸ್ಟ್. ಮೈಂಡ್ ರಿಫ್ರೆಶ್, ಆಟ ಆಡೋಕ್ಕೆ, ಮೈಂಡ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಮನೇಲಿ ಕೂತ್ಕೊಂಡು ಆರಾಮಾಗಿ ಟ್ರೈ ಮಾಡ್ಬೋದು. ಇವಾಗ ನೋಡಿ, ಪೇಂಟಿಂಗ್ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ಒಂದು ಲೇಡಿ ಫಿಂಗರ್ ತೊಗೊಂಡು ಅದಕ್ಕೆ ಪೇಂಟು ಪಿಂಕ್ ಕಲರು, ರೆಡ್ ಕಲರ್, ಯಾವ ಕಲರ್ ಬೇಕು ಎತ್ಕೊಂಡು ಹಾಕಿ ನೋಡಿ, ಚೆನ್ನಾಗಿ ಫ್ಲವರ್ಸ್ ಕಾಣುತ್ತೆ. ಇದೇ ಥರ ಎಲ್ಲದಕ್ಕೂ ಮಾಡಿ ಅಷ್ಟೇ. ಎಷ್ಟು ಬೇಗ ನಮ್ದು ಆರ್ಟ್ ರೆಡಿ ಆಗೋಯ್ತು. ಲೇಡಿ ಫಿಂಗರ್ ಪ್ರಿಂಟ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಸ್ಟ್ ತನಕ ನೋಡೋಕ್ಕೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.